ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಶನಿವಾರ, ಸೊ ವಾರ ಮಾಡಬೇಕು. ಸೊ ಎದ್ದು ಬೆಳಿಗ್ಗೆ ರೆಡಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡಿದೆ, ಆದರೆ ಆಗಲಿಲ್ಲ. ಸೊ ಹೊಟ್ಟೆ ನೋವು ಮತ್ತೆ ಜಾಸ್ತಿ ಹೋಯಿತು. ಮತ್ತು ಈಗ ನಮ್ಮ ಮನೆಯವ್ರು ಹೊರಗಡೆ ಹೋಗಿದ್ರು, ಅದೇ ಹಾಲು ತೊಗೊಂಬರೋದಕ್ಕೆ. ಸೊ ಅಲ್ಲೇ ಬರ್ತಾ ಎಳ್ಳೀರೇನು ತರೋದಕ್ಕೆ ಹೇಳಿದ್ದೀನಿ. ಮತ್ತು ನೆನ್ನೆ ಬಸ್ಸಾರು ಮಾಡಿದ್ದಲ್ಲ, ನಮ್ಮ ಮನೆಯವ್ರು ತುಂಬ ಚೆನ್ನಾಗಿದೆ, ಒಬ್ಬಟ್ಟು ಸಾರು ಥರ ಇದೆ ಅಂತಂತಾಯಿದ್ರು. ಸೊ ಅದಕ್ಕೆ ರೈಸ್ ಮಾಡ್ತೀನಿ, ತಿಂದ್ಕೊಳ್ಳಪ್ಪ ಪ್ಲೀಸ್, ಆಗ್ತಾಯಿಲ್ಲ ಅಂತಂದೆ. ಪಾಪ ಈ ಥರ ಟೈಮ್ಗಳೆಲ್ಲ ತುಂಬ ಅಡ್ಜಸ್ಟ್ ಮಾಡ್ಕೊತಾರೆ. ಸೊ ಅದೇ ತಿನ್ಕೊಳ್ತೀನಿ ಅಂತಂದರು. ಸೊ ಈಗ ರೈಸ್ ಕೂಡ ಇಟ್ಟಿದ್ದೀನಿ. ಮತ್ತು ನೀರು ಖಾಲಿ ಹೋಗಿತ್ತು ಫ್ರೆಂಡ್ಸ್. ನೆನ್ನೆ ಕೂಲರಲ್ಲಿ ನೀರು ಖಾಲಿ ಹೋಗಿದೆ, ನೋಡ್ಕೊಂಡಿಲ್ಲ. ಒಂದು ಕ್ಯಾನಲ್ಲಿ ಮಾತ್ರ ಮುಕ್ಕಾಲು ಕ್ಯಾನ್ ಇತ್ತು ಅಷ್ಟೇ. ಅದನ್ನೇ ಹಾಕ್ಕೊಂಡು ಕೂಲರ್ ಯೂಸ್ ಮಾಡಿದ್ವಿ. ಅದು ಮಾಡಿದ್ರೆ ಈಗ ನೀರಿಲ್ಲ ಅಡುಗೆ ಮಾಡೋದಕ್ಕೆ. ಸೊ 2 ಕ್ಯಾನು ಎತ್ತಿ ಇಟ್ಟಿದ್ದೀನಿ. ಅವ್ರು ಬಂದಮೇಲೆ ನೀರು ತೊಗೊಂಬರ್ತಾರೆ, ಇನ್ನೇನು ಇಲ್ಲೇ ಇದ್ದಾರೆ, ಬರ್ತಾರೆ. ಸೊ ಬಂದಿಷ್ಟು ಫಸ್ಟ್ ಎಲ್ಲಿ ಕುಡ್ಕೊಂಬಂಡು ಫ್ರೆಂಡ್ಸ್. ಬಂದರು ಬನ್ನಿ. ಸೊ ಫ್ರೆಂಡ್ಸ್ ಈಗ 2 ಕ್ಯಾನ್ ಹಾಲು ತಂದಿದ್ದಾರೆ, ಅದರ ಜೊತೆ ಎಳ್ನೀರು ಕೂಡ ತಂದಿದ್ದಾರೆ. ಬನ್ನಿ ಕುಡ್ಕೊಳ್ಳೋಣ ಬೇಗ. ಸೊ ಫ್ರೆಂಡ್ಸ್ ನಮ್ಮ ಮನೆಯವ್ರು ಎಳ್ನೀರು ಓಪನ್ ಮಾಡಿಕೊಟ್ರು. ಸೊ ಅದನ್ನು ಕೂಡ ಕುಡ್ಕೊಂಡು ಹೊರಗಡೆ ಇದ್ವಲ್ಲ, ಇವನು ಈಚೆನೇ ಇದ್ದ ಅಂದ್ಬಿಟ್ಟು ಬಿಸ್ಕೆಟ್ ಹಾಕಿದ್ರೆ ತಿಂದೇ ಇಲ್ಲ ಫ್ರೆಂಡ್ಸ್. ಇವನಿಗೆ ಕೊಬ್ಬು ಜಾಸ್ತಿ ಆಗುತ್ತೆ. 2 ದಿನ ಬಿಟ್ಟು ಆಮೇಲೆ ಬಿಸ್ಕೆಟ್ ಹಾಕಿದ್ರೆ ತಿಂತಾನೆ. ನಾನು ದಿನ ಹಾಕ್ತಾಯಿದ್ರೆ ಇವನು ತಿನ್ನೋದಿಲ್ಲ. ಸೊ ಇರ್ತಾನೆ ಗೇಟ್ ಹತ್ರನೇ, ಆದರೆ ಹಾಕಿದ್ರೆ ತಿನ್ನಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ನಮ್ಮ ಅಮ್ಮ ಮತ್ತೆ ಒಂದು ಸಂಡಿಗೆ ಆಗ್ತಾಯಿದ್ರಲ್ಲ, ಸೊ ಅಲ್ಲಿಗೆ ಅವ್ರಿಗೆ ಚಕ್ಲಿ ಹೋಗ್ತದಲ್ಲ ನಮ್ಮ ಮನೆಯಲ್ಲೇ ಇತ್ತು. ಸೊ ಅದಕ್ಕೆ ಅದನ್ನು ಕೊಟ್ಬಿಟ್ಟು, ಅಕ್ಕಿ ಹಸಿಟ್ಟು ಕೊಟ್ಬಿಟ್ಟು, ಸೊ ಹಾಗೆ ನಮ್ಮ ಅಮ್ಮ ನಾಷ್ಟ ಮಾಡಿದ್ರು, ಬಿಸಿಬೇಳೆ ಭಾತ್ ಅದನ್ನು ಕೊಟ್ಟರು. ಅದನ್ನು ತೊಗೊಂಡು ಮನೆಗೆ ಬಂದ್ವಿ. ನಾನು ಆಮೇಲೆ ಮತ್ತೆ ಹೋಗಬೇಕು. ಸೊ ನಾಷ್ಟ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಈಗ ನಮ್ಮ ಅಮ್ಮ ಬಂದುಬಿಟ್ಟು ಆಲೂಗಡ್ಡೆದು ಪೊಟ್ಯಾಟೊ ಚಿಪ್ಸ್ ಥರದ್ದು ಮಾಡೋಣ ಅಂತಂದರು. ಸೊ ಅದಕ್ಕೆ ಆಲೂಗಡ್ಡೆ ಬುಕ್ ಮಾಡಿದ್ದೆ. ಸೊ 3rd ಕ್ರಾಸಲ್ಲಿ ಇದ್ದೀನಿ ಅಂತಂದರು, ಬಟ್ ಇಲ್ಲಿ ಯಾರೂ ಇಲ್ಲ. ಕಾಲ್ ಮಾಡ್ತೀನಿ ಫ್ರೆಂಡ್ಸ್. ಈಗ ಬರ್ತಾ ಇದ್ದಾರೆ ಅಲ್ಲಿ. ಪಾಪ ನಮ್ಮ ಅಮ್ಮ ಬೇರೆ ಕಾಲ್ ಮೇಲೆ ಕಾಲ್ ಮಾಡ್ತಿದ್ದಾರೆ. ಟೈಮ್ ಬಂದು 11:15 ಹೋಗಿದೆ. ಸೊ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಬಿಸಿಲು ನೋಡಿ ಹೆಂಗಿದೆ, ಆಲ್ರೆಡಿ ಜಾಸ್ತಿ ಹೋಗಿದೆ ಬಿಸಿಲು. ಸೊ ಫ್ರೆಂಡ್ಸ್ ಈಗ ಬಂದೆ ನಮ್ಮ ಅಮ್ಮ ಮನೆ ಹತ್ರ. 11:45 ಹೋಗಿದೆ. ಈ ಬಿಸಿಲಲ್ಲಿ ಹೆಂಗಾಕ. ಸೊ ಫ್ರೆಂಡ್ಸ್ ಇಲ್ಲಿ ನಮ್ಮ ಅಮ್ಮ 2 kg ಆಲೂಗಡ್ಡೆ ತೊಗೊಂಡಿದ್ರಂತೆ. ಸೊ ಅದಕ್ಕೆ ಅದನ್ನ ಚಿಪ್ಸ್ ಮಾಡೋಣ ಅಂತ ಅವ್ರು ಮಾಡಿದ್ದಾರೆ. ಸೊ ಇದನ್ನು ಒಂದು ಸ್ವಲ್ಪ ನೀರಿಗೆ ಅರಿಶಿಣದ ಪುಡಿ, ಖಾರದ ಪುಡಿ, ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡು ಈ ಥರ ಮಾಡಿರೋದು. ಇದು ಸಂಡಿಗೆದು ಫ್ರೆಂಡ್ಸ್. ನಾನು ಇದೇ ಮಾಡ್ಕೊಡೋದು ಕೆಲಸ. ನಮ್ಮ ಅಮ್ಮ ಒತ್ಕೊಳ್ತಾರೆ ಆ ಥರ. ಸೊ ನಾನು ಬೇರೆ ಆ ಥರ ರೌಂಡ್ ಮಾಡಿ ಕೊಡೋದು ಅಷ್ಟೇ ನನ್ನ ಕೆಲಸ ಅಲ್ಲೋದ್ರೆ. ಅದು ಬಿಟ್ಟು ಬೇರೆ ಏನೂ ಕೆಲಸ ಇರೋಲ್ಲ. ಯಾಕಂದರೆ ಬಿಸಿಲಲ್ಲಿ ಸಾಕಾಗುತ್ತೆ. ಪಾಪ ನಮ್ಮ ಅಮ್ಮ ಅದು ಹೆಂಗೆ ಮಾಡ್ತಾರೋ ಏನೋ ಅಂತ ಅನ್ಸುತ್ತೆ ಒಂದೊಂದು ಸತಿ. ಸೊ ಆಮೇಲೆ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ಆಮೇಲೆ ಅದು ಆಲೂಗಡ್ಡೆ ಇತ್ತಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಒಣಗಾಕ್ತಾ ಇದ್ದೆ. ಅದನ್ನೆಲ್ಲ ಉಂಡೆ ಮಾಡಿ ಇಟ್ಬಿಟ್ಟು ನಮ್ಮ ಅಮ್ಮ ಹಾಕ್ಕೊಂಡು ಮಾಡ್ಕೊಳ್ತಾರೆ ಅಂದ್ಬಿಟ್ಟು ಇದನ್ನೆಲ್ಲ ಒಣಗಾಕಿದೆ. ಸೊ ಇದು ಕೂಡ ಸಂಜೆ ಅಷ್ಟರಲ್ಲಿ ಒಣಗೋಗುತ್ತೆ. ಸೊ ಇದು ಮತ್ತು ಸಂಡಿಗೆದ ಹಪ್ಪಳ ಎಲ್ಲ ಹಾಕಿದ್ರೆ ಮಿನಿಮಮ್ ಅಂದರೂ 1 ದಿನದಲ್ಲಿ 3/4% ಆಗೋಗಿರುತ್ತೆ. ಸೊ ಫೈನಲಿ ಇಷ್ಟು ಮಾತ್ರ ಹಾಕಿದೈತಿ. ನೋಡಿ ನಮ್ಮ ಅಮ್ಮ ದೊಡ್ಡ ಚಕ್ಲಿ ಹಾಕೊಂಡು ಕುತ್ಕೊಂಡಿದ್ದಾರೆ. ಟೈಮ್ ಬೇರೆ ಇಲ್ಲ, ಬೇಗ ಹಾಕ್ಬಿಡ್ಬಾ ಬಿಸಿಲು ಅಂದರೆ. ಇದೆಲ್ಲ ಮುಗಿಸೋಷ್ಟರಲ್ಲಿ 1 ಗಂಟೆ ಆಗೋಯ್ತು ಫ್ರೆಂಡ್ಸ್, ಸಾಕಾಗೋಯಿತು. ಸೊ ಮೇಲಿಂದ ಎಲ್ಲ ಎತ್ಕೊಂಡು ಕೆಳಗಡೆ ಬೀಳೋಷ್ಟರಲ್ಲಿ ಕರೆಕ್ಟಾಗಿ 1:20 ಆಗಿತ್ತು. ಆಮೇಲೆ ಬಂದಮೇಲೆ ನಮ್ಮ ಅಮ್ಮ ಮತ್ತೆ ಬಿಸಿಬೇಳೆ ಭಾತ್ ಹಾಕ್ಕೊಟ್ರು. ಪಾಪ ಅವ್ರು ಬೆಳಗ್ಗೆಯಿಂದ ನಾಷ್ಟನೇ ಮಾಡಿರಲಿಲ್ಲ. ಇದೆಲ್ಲ ಮಾಡಿಕೊಂಡು ಸೊ ಇಬ್ಬರು ಕೂತ್ಕೊಂಡು ನಾಷ್ಟ ಮಾಡಿಕೊಂಡು ಆಮೇಲೆ ಮನೆಗೆ ಬಂದೆ. ಸೊ ಇನ್ನೂ ಒಂದು ಕ್ಯಾನ್ ಖಾಲಿ ಇತ್ತು. ಸೊ ಅದಕ್ಕೆ ನೀರು ಇಟ್ಕೊಂಬಂದ್ಬೇಡ ಅಂತ ಹಾಗೆ ನೀರು ಬಂದೆ. ನಮ್ಮ ಮನೆಯವರು ಮನೆಯಲ್ಲೇ ಇದ್ದರು. ಸೊ ಅವರು ಹೊರಗಡೆ ಹೋಗ್ತೀನಿ ಅಂದಿದ್ರು, ಬಟ್ ಮನೆಯಲ್ಲೇ ಇದ್ದರು. ಆಮೇಲೆ ಚಕ್ಲಿ ಎಲ್ಲ ಎತ್ಕೊಂಬಂದಿದ್ನಲ್ಲ ಲಾಸ್ಟ್ ಟೈಮ್ ಹಾಕಿದ್ದು. ಸೊ ಅದನ್ನು ನಮ್ಮ ಮನೆಯವರು ಅವರೇ ಮಾಡಿದರು. ಸೊ ಹೆಂಗಿದೆ ಟೇಸ್ಟ್ ಮಾಡೋಣ ಅಂದ್ಕೊಂಡು ಅದನ್ನು ಮಾಡಿಕೊಂಡು ಎಲ್ಲ ಖಾಲಿ ಮಾಡಿದ್ರು, ಚೆನ್ನಾಗಿದೆ ಅಂತ ಅಂದ್ಕೊಂಡು. ಸೊ ಖಾರ ಎಲ್ಲ ಕಡಿಮೆನೇ ಹಾಕ್ಬಿಟ್ಟು ಮಾಡಿಸಿದ್ದೀನಿ ಈ ಸತಿ. ಆಮೇಲೆ ಇಲ್ಲಿ ಮ್ಯಾಂಗೋ, ಹಾಲು, ಮೊಸರು, ಬೆಂಡೆಕಾಯಿ 10 ರೂಪಾಯಿ ಫ್ರೆಂಡ್ಸ್, ಅಷ್ಟೊಂದು ಬಂದಿದೆ. ಸೊ ಅದಕ್ಕೆ ನಮ್ಮ ಮನೆಯವ್ರು ತರಿಸಿದ್ರು. ಆಮೇಲೆ ಇಲ್ಲಿ ಮ್ಯಾಂಗೋ ಕೇಸರಿ ತರಿಸಿದ್ರು, ಅದನ್ನು ಕೂಡ ತಿನ್ಕೊಂಡ್ವಿ. ಅಷ್ಟೇನು ಟೇಸ್ಟ್ ಇರಲಿಲ್ಲ. ಆಮೇಲೆ ನಮ್ಮ ಮನೆಯವರು ಈಗ ಸಂಜೆ ಮೇಲೆ ಹೋಗ್ತಾಯಿದ್ದಾರೆ. 5:15 ಆಯಿತು ಟೈಮು. ಬಾಯ್ ಬಾಯ್. ಸೊ ಫ್ರೆಂಡ್ಸ್ ಈಗ ನಮ್ಮ ಮನೆಯವರು ಎಲ್ಲಿ ಹೋಗಿದ್ದಂದರೆ, ಸೊ ನನ್ನ ಹಸ್ಬೆಂಡಿಗೆ ನಡುವೆ ಕೆಲಸದಿಂದ ಲೇಟಾಗಿ ಬರ್ತಿದ್ರಲ್ಲ, ಅದು ಕೂಡ ಯಾಕೆ ಅಂದರೆ ನನ್ನ ಹಸ್ಬೆಂಡ್ ಫ್ರೆಂಡ್ದು ಅಂಗಡಿ ಓಪನ್ ಇದೆ. ಅವರು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆ ಅಂಗಡಿ ಓಪನಿಂಗ್ಗೆ ಇವರು ಒಂದು ಸ್ವಲ್ಪ ಹೋಗಿ ಅಲ್ಲಿ ಏನೇನು ಎಲ್ಲ ಇದು ಮಾಡ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರ ಲೇಟ್ ಆಗ್ತದೆ. ಈಗಲೂ ಕೂಡ ಅಲ್ಲೇ ಹೋಗಿರೋದು. ಸೊ ಅದು ಅಂಗಡಿ ಪೂಜೆ ಮುಗಿಯೋವರೆಗೂ ಇವರು ಕೆಲಸಕ್ಕೆ ಆಫೀಸ್ಗೆ ರಜಾ ಹಾಕಿದ್ದಾರೆ. ಸೊ ನೋಡಬೇಕು ಏನಾಗುತ್ತೋ. ಸೊ ಅವರು ಹೋದ್ಮೇಲೆ 5:15 ಆಯ್ತಲ್ಲ, ಇನ್ನು ಪಾತ್ರೆಗಳು ತೊಳ್ಕೊಂಬೇಡ 6 ಗಂಟೆ ಅಂದ್ಕೊಂಡು ಕಸ ಎಲ್ಲ ಗುಡಿಸಿದ್ದಾಯಿತು. ಸೊ ಅದಕ್ಕೆ ಪಾತ್ರೆಗಳು ತೊಳ್ಕೊತಿದ್ದೀನಿ. ಸಂಡಿಗೆದ ಕತೆ ಏನು ಅಂದರೆ ಫ್ರೆಂಡ್ಸ್, ಹಾಕ್ಬೇಕಾದ್ರೆ ಜಾಸ್ತಿನೇ ಅನಿಸುತ್ತೆ, ಬಟ್ ಒಣಗಿದ ಮೇಲೆ ಕಡಿಮೆನೇ ಅನಿಸ್ತಾ ಇದೆ. ಇಷ್ಟೇನ ಹಾಕಿದ್ದು ಅಂತ ಅನ್ನಿಸ್ತಾ ಇದೆ. ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಆಮೇಲೆ ನಾನು ಹಪ್ಳ ಮಾಡಿದ್ನಲ್ಲ, ಅದನ್ನು ನಮ್ಮ ಮನೆಯವ್ರು ಚೆನ್ನಾಗಿದೆ ಅಂತ ತಿನ್ಕೊಂಡು 3/4 ಭಾಗ ಖಾಲಿನೇ ಹೋಗಿದೆ. ಮತ್ತೆ ಅದು ಸಂಡಿಗೆ ಮಾಡಬೇಕು. ದೇವರೇ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ.
ಸೊ ಆದಷ್ಟು ಬೇಗ ಮಾಡಬೇಕು. ಇನ್ನೇನು ನಮ್ಮ ಅಕ್ಕವ್ರು ಬರ್ತಾರೆ, ಇನ್ನೇನು ಒಂದು ವಾರ 10 ದಿನ ಅಂದ್ಕೊಳ್ಳಿ. ಅವ್ರು ಅಷ್ಟರಲ್ಲಿ ಬರ್ತಾರೆ. ಅಷ್ಟರಲ್ಲಿ ನಾನು ಇನ್ನೊಂದು ಸ್ವಲ್ಪ ಸೆಂಡಿಗೆ ಎಲ್ಲ ಹಾಕ್ಕೊಳ್ಬೇಕು. ಸೊ ಯಾವಾಗ ಹಾಕ್ಕೊಳ್ತೀನೋ ಗೊತ್ತಿಲ್ಲ. ಸೊ ಈ ಬಿಸಿಲಿಗೆ ಬೆಳಗ್ಗೆನೇ ಬೇಗನೆ ಮಾಡ್ಕೊಳ್ಬೇಕು. ಇನ್ನೊಂದು ಸೋಮವಾರ ರಜೆ ಹಾಕ್ತಾರೆ. ಮಂಗಳವಾರದಿಂದ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾರೆ. ಸೊ ಮಂಗಳವಾರದಿಂದ ಬೆಳಿಗ್ಗೆ ಎದ್ದು ಅವ್ರಿಗೂ ನಾಷ್ಟ ಬಾಕ್ಸು ಎಲ್ಲ ಮಾಡಿ ಕಳಿಸ್ಬಿಟ್ರೆ ಆಮೇಲೆ ಆರಾಮಾಗಿ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಮಳೆ ಬೇರೆ ಬರ್ತಿದೆಯಲ್ವ, ಅದರದ್ದೇ ಒಂದು ಸ್ವಲ್ಪ ಟೆನ್ಷನು. ಈ ಮಳೆ ಬಂದಿರಲಿಲ್ಲ ಅಂದಿದ್ರೆ ಆರಾಮಾಗಿ ನಾನು ಮಾಡ್ಕೊಳ್ಬೋದಿತ್ತು. ಸೊ ಮಳೆ ಬೇರೆ ಬರ್ತಾ ಇದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ ಏನಾಗುತ್ತೆ ಎಷ್ಟಾಗುತ್ತೆ ಅಂತ. ಫೈನಲಿ ಅಷ್ಟು ಮಾತ್ರ ಮಾಡಿ ಕಳಿಸ್ತೀನಿ. ಸಾಬೂದನ್ನೋದು ಮಾಡಿಕ್ಕಿರ್ತೀನಿ ಫ್ರೆಂಡ್ಸ್, ಒಂದು 2-3 ಥರ. ನಮ್ಮ ಅಕ್ಕವ್ರು ಬರ್ತಾರಲ್ಲ, ಅವ್ರ ಟೇಸ್ಟ್ ನೋಡಲಿ, ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅವ್ರು ತೊಗೊಂಡು ಹೋಗಲಿ ಅಂತ ಅಂದ್ಕೊಂಡು ಒಂದು 2-3 ಥರ ಮಾಡ್ತೀನಿ. ಸೊ ಅದಾದಮೇಲೆ ಚಕ್ಲಿ ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಟೈಮ್ ಯಾವಾಗ ಸಾಲುತ್ತೋ ಏನೋ ಗೊತ್ತಿಲ್ಲ. ಸೊ ಫ್ರೆಂಡ್ಸ್ ಫೈನಲಿ ಪಾತ್ರೆಗಳು ಎಲ್ಲ ತೊಳೆದಿದ್ದಾಯಿತು. ಸೊ ಸಿಂಕು ಕೂಡ ಹಾಗೆ ತೊಳ್ಕೊಂಡೆ. ಈಗ ಹೋಗಿ ನಾನು ಕೈಕಾಲು ಮುಖ ತೊಳ್ಕೊಂಬಂದೆ, ಲೈಟ್ ಹಾಕಬೇಕು. ಈಗ ಟೈಮ್ ಬಂದು ಕರೆಕ್ಟಾಗಿ 10 ಗಂಟೆ ಆಗಿದೆ. ಸೊ ಊಟಕ್ಕೆ ಬಂದುಬಿಟ್ಟು ಉಪ್ಸಾರು ಅನ್ನ ಮಾಡಿದ್ದೆ. ಸೊ ಬೇಳೆ ತರಕಾರಿ ಎಲ್ಲ ಹಾಕಿ ಉಪ್ಸಾರು ಮಾಡಿದ್ದೀನಿ. ಸೊ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ. ಸೊ ಅವ್ರು ಬರೋದು ಇವತ್ತು ಲೇಟ್ ಆಗುತ್ತೆ, 11 ಆಗ್ಬೋದು. ಸೊ ಅವ್ರು ಬಂದಮೇಲೆ ಊಟ ಹಾಕ್ಕೊಡ್ತೀನಿ. ಬನ್ನಿ ಅಲ್ಲಿವರೆಗೂ ಎಡಿಟಿಂಗ್ ಮುಗಿಸ್ಕೊಳ್ತೀನಿ. ಸೊ ಫ್ರೆಂಡ್ಸ್ ನಮ್ಮ ಮನೆಯವ್ರು 11:15 ಬಂದರು. ಈಗ ಬಂದು ಮತ್ತೆ ಕ್ಯಾನ್ಗಳು ತೊಗೊಂಡು ಹೋಗ್ತಿದ್ದಾರೆ. ಯಾಕಂದರೆ ನಾಳಿದ್ದು ಅಂಗಡಿದು ಪೂಜೆ ಇದೆಯಲ್ಲ, ಸೊ ಅದಕ್ಕೆ ಹಾಲುಗಳು ಬೇಕು. ಅದಕ್ಕೆ ಕ್ಯಾನ್ಗಳು ಇವಾಗಲೇ ಕೊಡ್ತಾಯಿದ್ದಾರೆ. ಸೊ ಅವ್ರು ಹೋಗಿ ಬರೋಷ್ಟರಲ್ಲಿ ಕರೆಕ್ಟಾಗಿ 12:15 ಆಗಿತ್ತು ಫ್ರೆಂಡ್ಸ್, 3/4 ಅವ್ರು ಹೋಗಿ ಬರೋಷ್ಟರಲ್ಲಿ. ಸೊ ಆಮೇಲೆ ಬಂದಮೇಲೆ ಊಟ ಹಾಕ್ಕೊಟ್ಟು ಅವ್ರಿಗೆ ಫಸ್ಟು. ಸೊ ಉಪ್ಸಾರೆಲ್ಲ ತಿನ್ಕೊಂಡು ಮತ್ತೆ ನಾಳೆ ಬೆಳಗ್ಗೆ ಬೇಗನೆ ಹೋಗಬೇಕು ಅವರು ಮಾರ್ಕೆಟ್ಗೆಲ್ಲ. ಸೊ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ವ್ಲಾಗಿಗೆ ಏನು ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.